ನಮಸ್ಕಾರಿ ಗದಗ ಮಂದಿಗೆ. ನಮ್ಮ ಗದಗು ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಸ್ವತಂತ್ರ ಜಿಲ್ಲೆಯಾಗಿ 27 ವರ್ಷ ಕಳೆದರೂ ಕೂಡ ನಮ್ಮ ಜಿಲ್ಲೆಯ ಮೂಲಭೂತ ಸೌಕರ್ಯಗಳು, ಸಮರ್ಪಕವಾದ ಕುಡಿಯುವ ನೀರು, ಕೈಗಾರಿಕೆಗಳು, ಉದ್ಯೋಗ ಇವೆಲ್ಲವೂ ಯಾವುದೇ ಇಲ್ಲದೇ ಇದ್ದರೂ ಕೂಡ ನಮ್ಮ ಗದಗ ಜನತೆ ಕೆಲಸಕ್ಕಾಗಿ ರಾಜಧಾನಿಯಾದ ಬೆಂಗಳೂರು, ಹೈದರಾಬಾದು, ಪುಣೆ, ಗೋವಾ ಹೀಗೆ ಬೇರೆ ರಾಜ್ಯಗಳಿಗೆ ಹೋಗುವ ಪರಿಸ್ಥಿತಿ ಇನ್ನೂ ಹಾಗೆಯೇ ಇದೆ. ಇಷ್ಟಿದ್ದರೂ ಸಹ ಸಂತೋಷದ ವಿಷಯ ಏನಪ್ಪ ಅಂತಂದರೆ 2019-20 ಪ್ರಕಾರ ನಮ್ಮ ಜಿಲ್ಲೆಯ ತಲಾ ಆದಾಯ 1,36,000 ರೂಪಾಯಿಗಳಷ್ಟಿದ್ದು, ಇದು ಉತ್ತರ ಕರ್ನಾಟಕದ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಬಹಳ ಉತ್ತಮವಾಗಿದೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿಯೇ ಕೈಗಾರಿಕೆಗಳು, ಹೊಸ ಹೊಸ ಕಂಪನಿಗಳು ನಿರ್ಮಾಣ ಆದರೆ ನಮ್ಮ ಜಿಲ್ಲೆಯ ತಲಾ ಆದಾಯ ಹೆಚ್ಚುತ್ತದೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳಿಗೆ ತುಂಬಾ ಅನುಕೂಲವಾಗುತ್ತದೆ. ಇಷ್ಟೆಲ್ಲ ಗೊತ್ತಿದ್ದರೂ ಸಹ ನಮ್ಮ ಜಿಲ್ಲೆಯ ಜನರು ಯಾವುದೇ ಪ್ರಶ್ನೆಯನ್ನು ಮಾಡದೆ ಮೂಕ ಪ್ರೇಕ್ಷಕರಾಗಿರುವುದು ಈ ಜಿಲ್ಲೆಯ ದುರದೃಷ್ಟಕರವಾದ ಸಂಗತಿ. ಗದಗ್ನಲ್ಲಿಯೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮುಗಿಸಿದ ಪ್ರತಿಯೊಬ್ಬ ಯುವಕರಿಗೂ ಗದಗ ಜಿಲ್ಲೆಯಲ್ಲಿಯೇ ಉದ್ಯೋಗ ಸಿಗಲೇಬೇಕು. ಇದಕ್ಕೆ ನಮ್ಮ ಜಿಲ್ಲೆಯ ಜನರು ಪಕ್ಷಾತೀತವಾಗಿ ಬೆಂಬಲಿಸಬೇಕಿದೆ. ವಿಚಾರ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಗದಗ.